ಎಲ್ಲರಿಗೂ ನಮಸ್ಕಾರ. ಇನ್ಕಮ್ ಟ್ಯಾಕ್ಸ್ 2 ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ದಿಸ್ ಇಸ್ ಸುನಿಲ್ ಕುಮಾರ್ ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡರ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್, ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಮುಳಬಾಗಿಲ್, ಕೋಲಾರ ಡಿಸ್ಟ್ರಿಕ್ಟ್. ಡಿಯರ್ ಸ್ಟೂಡೆಂಟ್ಸ್, ನಾವು ಈ ಮೊದಲ ಸೀರೀಸಲ್ಲಿ ಅಂದರೆ ಸೀರೀಸ್ 16, 17, 18 ಈ 3 ಸೀರೀಸಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಥಿಯರಿನ ನಾವು ಕಂಪ್ಲೀಟ್ ಮಾಡಿದ್ವಿ. ಈಗ ಆ ಥಿಯರಿ ಬೇಸಿಸ್ ಮೇಲೆ ನಾವಾಗಿ ಈಗ ಇಲ್ಯುಸ್ಟ್ರೇಷನ್ ಸಾಲ್ವ್ ಮಾಡೋಣ. ನಾನು ನಿಮಗೆ ಒಂದೊಂದು ಅಡ್ಜಸ್ಟ್ಮೆಂಟ್ ಮೇಲೆ ಒಂದೊಂದು ಇಲ್ಯುಸ್ಟ್ರೇಷನ್ ಮಾಡಿಸ್ತೇನೆ. ಆದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಕ್ವಶನ್ಸ್ ಬರೋದಿಲ್ಲ, ಎಲ್ಲ ಅಡ್ಜಸ್ಟ್ಮೆಂಟ್ಸು ಮಿಕ್ಸ್ ಮಾಡಿ ಬರ್ತವೆ. ಆದರೂ ಕೂಡ ನೀವು ಅದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅದಕ್ಕೋಸ್ಕರ ಪ್ರತಿಯೊಂದು ಅಡ್ಜಸ್ಟ್ಮೆಂಟು ನಿಮಗೆ ಫೆಮಿಲಿಯಾರಿಟಿ ಬರಲಿ ಅಂತ ಹೇಳುವ ಒಂದು ಉದ್ದೇಶದಿಂದ ನಾನು ಒಂದೊಂದು ಅಡ್ಜಸ್ಟ್ ಮೇಲೆ ಒಂದೊಂದು ಇಲ್ಯುಸ್ಟ್ರೇಷನ್ನ ಸಾಲ್ವ್ ಮಾಡ್ತೇನೆ. ಆಮೇಲೆ ಎಲ್ಲ ಅಡ್ಜಸ್ಟ್ಮೆಂಟ್ಸು ಸೇರಿರ್ತಕ್ಕಂಥ ಇಲ್ಯುಸ್ಟ್ರೇಷನ್ ನಾನು ಸಾಲ್ವ್ ಮಾಡಿಸ್ತೇನೆ. ಈಗ ಮೊದಲಿಗೆ ಪ್ರಾಬ್ಲಮ್ಸ್ ಆನ್ ರೆಸಿಪ್ಟ್ ವಿತೌಟ್ ಕನ್ಸಿಡರೇಷನ್, ದಟ್ ಈಸ್ ಗಿಫ್ಟ್, ಆಯಿತಾ? ಅದ್ರ ಬಗ್ಗೆ ನಾವೀಗ ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡಿ, ದ ಫಾಲೋವಿಂಗ್ ಡೀಟೇಲ್ಸ್ have been furnished by Mrs. Hemali pertaining to the year ended 31st March 2019. Number 1. Cash gift of rupees 51,000 received from her friend on the occasion of her Shashtipurti, a wedding function celebrated on her husband completing 60 years of age. This was also her 25th wedding anniversary. On the above occasion, a diamond necklace worth rupees 2 lakhs was presented by her sister in living in Dubai. When she celebrated her daughter's wedding on 21st Feb 2019, her friend assigned in Mrs. Emali's favor a fixed deposit held by the said friend in a scheduled bank. The value of the fixed deposit and the accrued interest on the said date was 51,000. Compute the income, if any, accessible as income from other sources. ಅಂದರೆ ಇಲ್ಲಿ ಮಿಸ್ ಹೇಮಾಲಿಗೆ ಸಂಬಂಧಪಟ್ಟಂಗೆ ಮಿಸ್ ಹೇಮಾಲಿಗೆ ಬಂದಿರತಕ್ಕಂತಹ ಎಲ್ಲ ಗಿಫ್ಟ್ಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಗಿಫ್ಟ್ಸ್ ಬಂದರೆ ಅದೆಲ್ಲ ಹೋಗುತ್ತೆ ಹೇಳಿ? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಗೆ ಬರುತ್ತೆ ಅಲ್ವಾ? ಗಿಫ್ಟ್ ಬಂದರೆ ಇಟ್ ಈಸ್ ನಾಟ್ ಅನ್ ಎ ಸ್ಯಾಲ್ರಿ, ಇಟ್ ಈಸ್ ನಾಟ್ ಅನ್ ಎ ಹೌಸ್ ಪ್ರಾಪರ್ಟಿ ಇನ್ಕಮ್. ಅವನೇನಾದರೂ ಪ್ರೊಫೆಷ್ನಲ್ ಆಗಿದ್ದರೆ, ಡಾಕ್ಟರೋ ಲಾಯರೋ ಅಥವಾ CA ಆಗಿದ್ದರೆ, ಗಿಫ್ಟ್ಸ್ ಫ್ರಮ್ ಕ್ಲೈಂಟ್ ಕೊಟ್ಟರೆ ಅದು ಇನ್ಕಮ್ ಫ್ರಮ್ ಪ್ರೊಫೆಷನ್ಗೆ ಹೋಗುತ್ತೆ. ಇಲ್ಲ ಅಂದರೆ ಇಟ್ ಈಸ್ ನಾಟ್ ಕ್ಯಾಪಿಟಲ್ ಗೇನ್ ಆಸ್ ವೆಲ್ ಆಸ್ ಇಟ್ ವಿಲ್ ಗೋ ಟು ದ ಅದರ್ ಸೋರ್ಸಸ್, ಆಯಿತಾ? ಈ ರೀತಿ ಇಲ್ಲಿ ಅದರ್ ಸೋರ್ಸಸ್ ಬಂದಿದೆ ಗಿಫ್ಟ್ಸು. ಈ ಗಿಫ್ಟ್ಸ್ನಲ್ಲಿ ನಾವು ಯಾವುದನ್ನು ಟ್ಯಾಕ್ಸ್ ಪರ್ಪಸ್ಗೆ ಕನ್ಸಿಡರ್ ಮಾಡಬೇಕು, ಯಾವುದನ್ನು ಕನ್ಸಿಡರ್ ಮಾಡಬಾರ್ದು, ಎಷ್ಟು ಎಕ್ಸಾಮ್ಷನ್ ಸಿಗುತ್ತೆ, ಇವೆಲ್ಲ ನಾವು ಥಿಯರಿಲಿ ತಿಳ್ಕೊಂಡಿದ್ದೇವೆ. ಆ ಜ್ಞಾನವನ್ನು ಬಳಸಿ ನಾವು ಈ ಒಂದು ಇಲ್ಯುಸ್ಟ್ರೇಷನ್ನ ಸಾಲ್ವ್ ಮಾಡೋಣ. ಈಗ ನೋಡೋಣ ಸೊಲ್ಯೂಷನ್. ಇದು ತುಂಬ ಸಿಂಪಲ್ ಇಲ್ಯುಸ್ಟ್ರೇಷನ್. ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ದರ್ ಆರ್ 3 ಟ್ರಾನ್ಸಾಕ್ಷನ್ಸ್ ಅಲ್ವಾ? ಆ 3 ಟ್ರಾನ್ಸಾಕ್ಷನ್ಸ್ ನಾವು ಮೊದಲೇನು ಮಾಡೋಣ, ಒಂದ್ಸರಿ ಅನಲೈಸ್ ಮಾಡೋಣ, ಆಮೇಲೆ ಯಾವ ರೀತಿ ಸಾಲ್ವ್ ಮಾಡೋದು ನೋಡೋಣ. ನೋಡಿ, ಇಲ್ಲಿ ಫಸ್ಟ್ ಒನ್ ಏನು ತೊಗೊಂಡಿದ್ದಾರೆ, ಶಿ ಗಾಟ್ ಎ ಕ್ಯಾಶ್ ಗಿಫ್ಟ್ ಆಫ್ rupees 51,000 ರಿಸೀವ್ಡ್ ಫ್ರಮ್ ಹರ್ ಫ್ರೆಂಡ್. ಹೌದಾ? ಸೊ ಇಲ್ಲಿ ಕ್ಯಾಶ್ ಗಿಫ್ಟ್ ನೀವು ತೆಗೆದುಕೊಂಡ್ರೆ ಅದು ಫ್ರೆಂಡಿಂದ, ರಿಲೇಟಿವ್ಸಿಂದ ಅಲ್ಲ, ಫ್ರೆಂಡ್ಸಿಂದ ನೀವು ತೊಗೊಂಡ್ರೆ ಅಪ್ ಟು 50,000 ಎಕ್ಸೆಂಪ್ಟೆಡ್. ಹೌದಾ? ಅದರ್ ದೆನ್ ರಿಲೇಟಿವ್ಸಿಂದ ತೊಗೊಂಡ್ರೆ ಅಪ್ ಟು 50,000 ಎಕ್ಸೆಂಪ್ಟೆಡ್. ಅದೇ 50,000ಗಿನ ಜಾಸ್ತಿ ಇದ್ದರೆ ಫುಲ್ಲಿ ಟ್ಯಾಕ್ಸಬಲ್. ಈಗ 50,000ವರೆಗೂ ಎಕ್ಸೆಂಪ್ಟೆಡ್, ಇದು ಎಷ್ಟಿದೆ? 51,000 ಇದೆ. ಹಂಗಾಗ್ಬಿಟ್ಟು ನಿಮಗೆ 50,000ವರೆಗೂ ಎಕ್ಸೆಂಪ್ಟು ಮತ್ತು 1,000 ಕಟ್ಟಬೇಕು ಟ್ಯಾಕ್ಸು, ಆ ಥರ ಇಲ್ಲ. ಕಂಪ್ಲೀಟ್ಲಿ ಫುಲ್ಲಿ ನೀವು ಆ ಟ್ಯಾಕ್ಸ್ನ ಪೇ ಮಾಡಬೇಕು. ಆಮೇಲೆ ಸೆಕೆಂಡ್ ಒನ್, ಆನ್ ದ ಅಬೋವ್ ಅಕೇಶನ್ ದ ಡೈಮಂಡ್ ನೆಕ್ಲೆಸ್ ವರ್ತ್ rupees 2 lakhs ವಾಸ್ ಪ್ರೆಸೆಂಟೆಡ್ ಬೈ ಅವರ್ ಸಿಸ್ಟರ್. ಸೊ ಸಿಸ್ಟರ್ ಅಂದರೆ ರಿಲೇಟಿವ್. ಹೌದಾ? ರಿಲೇಟಿವಿಂದ ತೊಗೊಂಡ್ರೆ ಅದು ಎಷ್ಟಾದರೂ ಆಗಿರಲಿ, ಅನ್ಲಿಮಿಟೆಡ್ ಪ್ರೈಸ್ಗೆ ಅದು ಎಕ್ಸೆಂಪ್ಟೆಡ್, ಹಂಗಾಗಿ ಇದನ್ನ ಎಕ್ಸೆಂಪ್ಟ್ ಮಾಡಿ. ಸೊ ಇದೊಂದು ಮಾತ್ರ ಆಯಿತು. ಆಮೇಲೆ ಇನ್ನೊಂದೇನು, ಫಿಕ್ಸ್ಡ್ ಡೆಪಾಸಿಟ್ ಮೇಡ್. ಹೌದಾ? ಅವಳ ಹೆಸರಲ್ಲಿ ಏನು ಮಾಡಿದ್ದಾರೆ, ಡಾಟರ್ಸ್ ವೆಡ್ಡಿಂಗ್ ದಿನ ಯಾರೋ ಹೇಮಾಲಿ ಅನ್ನೋರು ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ದಾರೆ. ಎಷ್ಟು? 51,000 ರೂಪಾಯಿ. ಈ ಫಿಕ್ಸ್ಡ್ ಡೆಪಾಸಿಟ್ ಇದೆಯಲ್ಲ, ಇದು ಯಾವ ವರ್ಷದವರೆಗೆ ಮಾಡಿದ್ದಾರೆ, ಆ ವರ್ಷದಲ್ಲಿ ಮೆಚುರಿಟಿ ಆಗುತ್ತಲ್ವಾ, ಅವತ್ತು ಇದು ಅದರ್ ಸೋರ್ಸಸ್ ಬರುತ್ತೆ ಹೊರತು ಇವತ್ತು ಏನು ಬರೋದಿಲ್ಲ.
ಹಾಗಾಗಿ ಮೂರಿತ್ತು 51,000, 2 ಲ್ಯಾಕ್, ಇದೊಂದು 51,000 ಡೆಪಾಸಿಟ್. ಇದು ಇವತ್ತು ಬರೋದಿಲ್ಲ, ಹಾಗಾಗಿ ಅದು ಟ್ಯಾಕ್ಸಬಲ್ ಅಲ್ಲ, ಯಾಕೆಂದರೆ ಅದು ಮೆಚುರಿಟಿ ದಿನ ಬರುತ್ತೆ. ಆಮೇಲೆ ಇದು 2 ಲ್ಯಾಕ್ ರುಪೀಸ್ ಇದೆ. ದಿಸ್ 2 ಲ್ಯಾಕ್ ಈಸ್ ಫ್ರಮ್ ಸಿಸ್ಟರ್ ಆಗಿರೋದ್ರಿಂದ ಕಂಪ್ಲೀಟ್ಲಿ ಎಕ್ಸಮ್ಟೆಡ್. ಆ್ಯಂಡ್ ಇದು 51,000 ಇದೆ ಫ್ರೆಂಡಿಂದ, ಅಂದರೆ ಅದರ್ ದೆನ್ ರಿಲೇಟಿವ್ಸು, ಫ್ರೆಂಡ್ ಅಲ್ವಾ. 50,000ವರೆಗೂ ಆಗಿದ್ದರೆ ಎಕ್ಸಾಮ್ಷನ್ ಇತ್ತು. 51,000 ಆಗಿರೋದ್ರಿಂದ ಕಂಪ್ಲೀಟ್ಲಿ 51,000ಗೆ ಟ್ಯಾಕ್ಸ್ ಕಟ್ಟಬೇಕು. ಬರೀ 51,000 ಇದೆ, 50,000 ಎಕ್ಸಮ್ಟೆಡು, 1,000 ಕಟ್ಟಬೇಕು ಅಂತಲ್ಲ. 50,000 ಇದ್ದರೆ ಕಂಪ್ಲೀಟ್ ಎಕ್ಸಮ್ಟೆಡ್. 49,999 ಇದ್ರೂ ಕೂಡ ಕಂಪ್ಲೀಟ್ಲಿ ಎಕ್ಸಮ್ಟೆಡ್. ಆದರೆ 50,001 ರೂಪಿ ಇದ್ರೂ ಕೂಡ ಕಂಪ್ಲೀಟ್ಲಿ 50,001 ರೂಪಿಗೆ ಟ್ಯಾಕ್ಸ್ ಕಟ್ಟಬೇಕು. ಆಯಿತಾ, ಆ ರೀತಿ ಇರ್ತದೆ ಸೊಲ್ಯೂಷನ್. ನಾವು ಲೆಟ್ ಅಸ್ ಸಿ ದಟ್. ಸೊ ಫಸ್ಟ್ ಆಫ್ ಆಲ್ ಕ್ಯಾಶ್ ಗಿಫ್ಟ್ಸ್, ಇಟ್ ಈಸ್ ಅ ಟ್ಯಾಕ್ಸಬಲ್ 51,000. ಆ್ಯಂಡ್ ಫಿಕ್ಸ್ಡ್ ಡೆಪಾಸಿಟ್, ಅದು ಇವತ್ತೆಲ್ಲ ಫಿಕ್ಸ್ಡ್ ಡೆಪಾಸಿಟ್, ಮೆಚುರಿಟಿ ದಿನ, ಹಾಗಾಗಿ ನಾಟ್ ಟ್ಯಾಕ್ಸಬಲ್. ಆಮೇಲೆ ಇನ್ನೊಂದು ಯಾವುದಿದೆ, ಡೈಮಂಡ್ ನೆಕ್ಲೆಸ್. ಸೊ ದಟ್ ಈಸ್ ನಾಟ್ ಟ್ಯಾಕ್ಸಬಲ್ ಬಿಕಾಸ್ ಇಟ್ ಹ್ಯಾಸ್ ಬಿನ್ ಟೇಕನ್ ಫ್ರಮ್ ದ ಸಿಸ್ಟರ್. ಸೊ ಟೋಟಲ್ ಎಲ್ಲಿಗೆ ಎಷ್ಟಾಯಿತು? The total value of gift taxable under the head income from other sources is 51,000 plus nil equals 51,000 rupees. ಹೌದಾ? So the total taxable income is 51,000 rupees from other sources. ನೋಡಿ, ಸಿಂಪಲ್ ಆಗಿದೆಯಲ್ಲ. ದಿಸ್ ಈಸ್ ದ ಗಿಫ್ಟ್ ಅಡ್ಜಸ್ಟ್ಮೆಂಟ್. ಡಿಯರ್ ಸ್ಟೂಡೆಂಟ್ಸ್, ಈಗ ನಾವು ನೆಕ್ಸ್ಟ್ ಇಲಸ್ಟ್ರೇಷನ್ ಡಿಸ್ಕಸ್ ಮಾಡೋಣ. ದಿಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಥ ಇಲಸ್ಟ್ರೇಷನ್ಸ್ ನಿಮಗೆ ಬರ್ತವೆ ಜಾಸ್ತಿ. From the following particulars of Pankaj from the previous year ended 31st March 2019, compute the income under the head income from other sources. First one, director fees from a company, interest on bank deposits, income from undisclosed source, winning from lotteries net conducted on 25th Feb 2018, and royalty on books written by him, lecture in seminars, interest on loan given to a relative, interest on debentures of a company listed in recognized stock exchange, net of taxes paid on 1st Jan 2019, interest on post office saving bank account, interest on government securities, interest on monthly income scheme of post office. He paid ₹1,000 for typing the manuscript of the book written by him. It is a very simple illustration, and examination point of view, it is also very important. So here, if I want to say one small thing or small secret about this illustrations of income from other sources, if you write this question as it is as an answer, still you will get 8 marks. So this is how simple these and all, but I don't suggest it. ನೀವು ಈಗ ಇಲಿಸ್ಟ್ರೇಷನ್ ಇದೆಯಲ್ಲ, ಇದನ್ನು ಡಿಟೋ ಇದು ಯಾಗಿದೆಯೋ ಹಂಗೆ ಬರೆದ್ಬಿಟ್ರೆ ಆನ್ಸರ್ ಅಂತ ನಿಮಗೆ ಒಂದು 8 ಮಾರ್ಕ್ಸ್ವರೆಗೂ ಬರ್ತಕ್ಕಂಥ ಒಂದು ಸಂಭವ ಇದೆ. ಆದರೆ ನಾನು ಅದನ್ನು ನಿಮಗೆ ಖಂಡಿತವಾಗಿ ನಾನು ನಿಮ್ಗೆ ಅದನ್ನು ಸಜೆಸ್ಟ್ ಮಾಡೋದಿಲ್ಲ. ಇವೆಷ್ಟು ಈಸಿ ಇದ್ದಾವೆ, ನೀವು ಎಷ್ಟು ಬೇಗ ಕಲಿಬೋದು ಅನ್ನೋದು ನಿಮ್ಗೆ ಮನದಟ್ಟು ಮಾಡೋಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದೀನಿ ಅಷ್ಟೇ, ಆಯಿತಾ. ಸೊ ಇನ್ನು ಮಿಕ್ಕಿರ್ತಕ್ಕಂತಹ ಕೆಲವು ಯಾವುದನ್ನು ಎಲಿಮಿನೇಟ್ ಮಾಡಬೇಕು, ಯಾವುದನ್ನು ಸೇರಿಸ್ಬೇಕು, ಯಾವುದನ್ನು ನೆಟ್ ಮಾಡಬೇಕು, ಯಾವುದನ್ನು ಗ್ರಾಸ್ ಮಾಡಬೇಕು, ಯಾವುದನ್ನ ಲೆಸ್ ಮಾಡಬೇಕು, ಇಷ್ಟು ಪಾಯಿಂಟ್ಸ್ ನೀವು ತಿಳ್ಕೊಂಡ್ಬಿಟ್ರೆ ಯು ವಿಲ್ ಗೆಟ್ 14 out of 14. ಅದು ಯಾವ ರೀತಿ ಇರುತ್ತೆ ಈಗ ನಾವು ಡಿಸ್ಕಸ್ ಮಾಡೋಣ. ಎಸ್, ಯು ಟೇಕ್ ಡೈರೆಕ್ಟರ್ ಫೀಸ್ ಫ್ರಮ್ ಎ ಕಂಪನಿ, ಇದನ್ನು ಸಂಪೂರ್ಣವಾಗಿ ತಗೊಳ್ಳಿ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್, ಎಸ್ ಅಲೌಡ್. ಇನ್ಕಮ್ ಫ್ರಮ್ ಅನ್ಡಿಸ್ಕ್ಲೋಸ್ ಸೋರ್ಸಸ್, ಎಸ್ ಯು ಟೇಕ್. ವಿನ್ನಿಂಗ್ ಫ್ರಮ್ ಲಾಟ್ರಿ, ನೋಡಿ ಇಲ್ಲಿ ಬ್ರಾಕೆಟಲ್ಲಿ ನೆಟ್ ಅಂತ ಕೊಟ್ಟಿದ್ದಾರೆ, ಅಂದರೆ ಏನರ್ಥ, ಈ 35,000 ಬಂದಿದ್ದಿಲ್ಲ ವಿನ್ನಿಂಗ್ ಫ್ರಮ್ ಲಾಟ್ರಿ, ಅದರಲ್ಲಿ ಆಲ್ರೆಡಿ ಟ್ಯಾಕ್ಸ್ನ ಅವನು ಡಿಡಕ್ಟ್ ಮಾಡ್ಕೊಂಡು ಕೊಟ್ಟಿದ್ದಾನೆ ಅಂತ ಅರ್ಥ. ಇಲ್ಲಿ ನೆಟ್ ಅಂತ ಕೊಟ್ಟಿದ್ದಾನೆ ಅಂದರೆ ಟ್ಯಾಕ್ಸ್ನ ಅವನು ಡಿಡಕ್ಟ್ ಮಾಡ್ಕೊಂಡು ಕೊಟ್ಟಿದ್ದಾನೆ ಅಂತ. ಹಾಗಾಗಿ ನೀವೇನು ಮಾಡಬೇಕು, ಹೆಂಗೂ ಟ್ಯಾಕ್ಸ್ ಕಟ್ಟಬೇಕು, ಡಿಡಕ್ಟ್ ಆಗೋಗಿದೆ, ತೊಂದರೆ ಇಲ್ಲ. ಆದರೆ ಈಗ ಮತ್ತೆ ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ, ಆ ಪರ್ಪಸ್ಗೋಸ್ಕರ ಏನು ಮಾಡಬೇಕು, ನೀವು ಅದನ್ನು ಗ್ರಾಸ್ ಅಪ್ ಮಾಡಿ ಮತ್ತೆ ತೋರಿಸ್ಬೇಕು, ಆಯಿತಾ. ಅಂದರೆ ಈ 35,000ನ ಗ್ರಾಸ್ ಅಪ್ ಮಾಡಿ ಅಂದರೆ ಇನ್ಕ್ರೀಸ್ ಮಾಡಿ ತೋರಿಸ್ಬೇಕು. ಎಷ್ಟು ಪರ್ಸೆಂಟೇಜು? 30% ಲಾಟ್ರಿಯಲ್ಲಿ, ಹೌದಾ, ನಾವು ನೋಡಿದ್ದೀವಿ. ಅಷ್ಟು ಪರ್ಸೆಂಟ್ ಇನ್ಕ್ರೀಸ್ ಮಾಡಿ ತೋರಿಸ್ಬೇಕಾಗುತ್ತೆ. ಆಮೇಲೆ ಅವಾಗ ನೀವು ಹೇಳ್ಬೋದು, ಸರ್ ಅವಾಗ ಡಬಲ್ ಟ್ಯಾಕ್ಸ್ ಆಗಿಬಿಡುತ್ತಲ್ಲ ಸರ್ ಅಂತ. ಹಂಗೇನಿಲ್ಲ, ಯಾಕೆಂದರೆ ಕಟ್ಟೋವಾಗ ನಾವೇನು ಮಾಡ್ತೀವಿ, ಅದು ಲೆಸ್ ಅಂತೇಳಿ ತೋರಿಸ್ತೀವಿ, ಆಯಿತಾ. ಹಾಗಾಗಿ ಡಬಲ್ ಟ್ಯಾಕ್ಸ್ ಏನು ಬರೋಲ್ಲ. ಜಸ್ಟ್ ಇಟ್ ಈಸ್ ಶೋಯಿಂಗ್ ಪರ್ಪಸ್ ಅಷ್ಟೇ, ಪೇಯಿಂಗ್ ಪರ್ಪಸ್ ಅಲ್ಲ. ಪೇ ಮಾಡೋವಾಗ ಆ್ಯಕ್ಚುಲಿ ಟ್ಯಾಕ್ಸ್ ಪೇಯಬಲ್ ಅಂತ ಬರುತ್ತಲ್ಲ, ಆಗ ಡಿಡಕ್ಟ್ ಮಾಡ್ತೀವಿ.
ನೆಕ್ಸ್ಟ್ ರಾಯಲ್ಟಿ ಆನ್ ಎ ಬುಕ್ ರಿಟರ್ನ್ ಬೈ ಇದನ್ನು ತಗೊಳ್ಳಿ. ಲೆಕ್ಚರ್ ಇನ್ ಸೆಮಿನಾರ್ಸ್ ಟೇಕ್ ಇಟ್. ಇಂಟ್ರೆಸ್ಟ್ ಆನ್ ಲೋನ್ ಗಿವೆನ್ ಟು ರಿಲೇಟಿವ್ಸ್ ಇದು ಕೂಡ ಅದರ್ ಸೋರ್ಸಸ್ ಟೇಕ್ ಇಟ್. ಅಂಡ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆಫ್ ಎ ಕಂಪನಿ ಲಿಸ್ಟೆಡ್ ಇನ್ ಎ ರೆಕಗ್ನೈಸ್ಡ್ ಸ್ಟಾಕ್ ಎಕ್ಸ್ಚೇಂಜ್ ನೆಟ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ನೆಟ್ ಬಂದಿದೆ ಅಂದರೆ ಏನಾಗಿರುತ್ತೆ, ಇಲ್ಲಿ ಕೂಡ ಅವನು ಏನು ಮಾಡಿರ್ತಾನೆ, ಅವನು ಟ್ಯಾಕ್ಸ್ ಡಿಡಕ್ಟ್ ಮಾಡಿರ್ತಾನೆ. ಎಷ್ಟು ಪರ್ಸೆಂಟ್ ಇರ್ತಾನೆ, 10% ಮಾಡಿರ್ತಾನೆ. ನೀವು ಇದನ್ನು 10% ಇನ್ಕ್ರೀಸ್ ಮಾಡಿ, ಕ್ರಾಸ್ ಅಪ್ ಮಾಡಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಇಟ್ ಈಸ್ ಎಕ್ಸಮ್ಟೆಡ್. ಹೌದಾ, ನಾವು ನೋಡಿದ್ದೀವಲ್ವಾ ಎಕ್ಸಮ್ಟೆಡ್ ಇನ್ಕಮ್ಸ್ ಅಂತ, ಅದರಲ್ಲಿ ಇದಿದೆ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್, ಇದು ಎಕ್ಸಮ್ಟ್ ಆಗುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಲೌಡ್ ಆ್ಯಂಡ್ ಇದೇನಾದರೂ ಟ್ಯಾಕ್ಸ್ ಫ್ರೀ ಅಂತ ಕೊಟ್ಟಿದ್ದರೆ ಇದು ಕೂಡ ಎಕ್ಸಮ್ಟೆಡ್ ಇತ್ತು. ಇದು ಟ್ಯಾಕ್ಸ್ ಫ್ರೀ ಅಂತ ಹೇಳಿಲ್ಲ ಅಂದರೆ ಇದು ಲೆಸ್ ಟ್ಯಾಕ್ಸ್ ಆಗಿರುತ್ತೆ, ಹಾಗಾಗಿ ಅಲೌಡ್ ತಗೊಳ್ಳಿ. ಇಲ್ಲಿ ನೀವು ಗ್ರಾಸ್ ಅಪ್ ನೆಟ್ ಅಂತ ಏನು ತಗೊಳಂಗಿಲ್ಲ, ಕಂಪ್ಲೀಟ್ ಯಾವಾಗಲೂ ಇದು ಗ್ರಾಸ್ ಅಪ್ ಆಗಿರುತ್ತೆ. ಆ್ಯಂಡ್ ಇಂಟ್ರೆಸ್ಟ್ ಆನ್ ಮಂತ್ಲಿ ಇನ್ಕಮ್ ಸ್ಕೀಮ್ ಆಫ್ ಪೋಸ್ಟ್ ಆಫೀಸ್ ಇಸ್ 33,000. ಸೊ ಇದನ್ನು ತಗೊಳ್ಳಿ. ಆಮೇಲೆ ಇಲ್ಲಿ ಕೊನೆಯದಾಗಿ ಈ ಪೇಯ್ಡ್ ₹1,000 ಫಾರ್ ಟೈಪಿಂಗ್ ದ ಮನುಸ್ಕ್ರಿಪ್ಟ್ ಅಂತಿದೆ. ಇದನ್ನು ನೀವೇನು ಮಾಡಬೇಕು, ಲೆಸ್ ಮಾಡಬೇಕು. ಅಂಡರ್ ಸೆಕ್ಷನ್ 57 ಇದನ್ನು ಲೆಸ್ ಮಾಡಬೇಕಾಗುತ್ತೆ. ನೋಡಿ, ಡೈರೆಕ್ಟರ್ ಫೀ ಸೊಲ್ಯೂಷನ್ ಈ ಥರ ಇದೆ. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಫ್ ಮಿಸ್ಟರ್ ಪಂಕಜ್ ಫಾರ್ ಅಸೆಸ್ಮೆಂಟ್ ಇಯರ್ 2019-20. Director fees from a company 10,000, interest on bank deposits 3,000, income from undisclosed sources 12,000, winning from lottery 35,000 ಬಂದಿದೆ. ಆದರೆ ನಾನು ಮೊದಲೇ ಹೇಳಿದ್ದೆ ಅದನ್ನ TDS ಮಾಡಿರ್ತಾರೆ ಅಂತ, ಅದನ್ನು ಗ್ರಾಸ್ ಅಪ್ ಮಾಡಬೇಕು. ನೆಟ್ ಅಂತ ಕೊಟ್ಟಿದ್ದಲ್ಲ, ಗ್ರಾಸ್ ಅಪ್ ಮಾಡಬೇಕು. ಸೊ ಗ್ರಾಸ್ ಅಪ್ಗೆ ಏನು ಫಾರ್ಮಲ್ಲಿ ಆಲ್ರೆಡಿ ನಾವು ಹೇಳಿದ್ವಿ ಅಲ್ವಾ, 100/70, ಯಾಕಂದರೆ 30% ಟ್ಯಾಕ್ಸ್ ಡಿಡಕ್ಟ್ ಆಗಿರುತ್ತೆ. 35,000 × 100/70 50,000 ಆಗಿರುತ್ತೆ. ನೆಕ್ಸ್ಟ್ ರಾಯಲ್ಟಿ ಆನ್ ಬುಕ್ಸ್ 9,000, ಲೆಕ್ಚರ್ ಇನ್ ಸೆಮಿನಾರ್ಸ್ 5,000, ಇಂಟ್ರೆಸ್ಟ್ ಆನ್ ಲೋನ್ ಗಿವೆನ್ ಟು ರಿಲೇಟಿವ್ಸ್ 7,000, ಇಂಟ್ರೆಸ್ಟ್ ಆನ್ ಡಿವೆಂಚರ್ಸ್ 7,200. ಇದು ಕೂಡ ನೆಟ್ ಆಗಿತ್ತು, ಹಂಗಾಗಿ ನಾವು ಗ್ರಾಸ್ ಅಪ್ ಮಾಡಬೇಕು ಅಂತ ಹೇಳಿದ್ದೀನಿ ಆಲ್ರೆಡಿ. ಸೊ 7,200 × 100/90, ಯಾಕೆಂದರೆ 10% ಡಿಡಕ್ಟ್ ಆಗಿದ್ದು, ಅದಕ್ಕೋಸ್ಕರ ಅಲ್ಲಿಗೆ ಎಷ್ಟಾಯಿತು, 8,000 ಆಯಿತು. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಇಟ್ ಈಸ್ ಅ ಎಕ್ಸಮ್ಟೆಡ್ ಇನ್ಕಮ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 15. ಇದನ್ನು ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ವಿ. ಥಿಯರಿಲಿದೆ ಲೇನೆ ಯಾವ್ಯಾವುದು ಎಕ್ಸಮ್ಟೆಡ್ ಅಂತ, ಅಲ್ಲಿ ನೀವು ಗಮನಿಸ್ಬೋದು. ನೆಕ್ಸ್ಟ್ ಒನ್ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ 2,200 ಆಸ್ ಇಟ್ ಈಸ್ ತಗೊಳ್ಳಿ, ಏನು ಚೇಂಜ್ ಮಾಡ್ಕೋಬೇಡಿ. ಯಾಕಂತಂದರೆ ದಟ್ ಈಸ್ ಅ ಲೆಸ್ ಟ್ಯಾಕ್ಸ್ ಫ್ರೀ. ಟ್ಯಾಕ್ಸ್ ಫ್ರೀ ಆದರೆ ಎಕ್ಸಮ್ಟೆಡ್, ಅವ್ನು ಟ್ಯಾಕ್ಸ್ ಫ್ರೀ ಅಂತ ಹೇಳಿದಾನ, ಇಲ್ಲ ಹೇಳಿಲ್ಲ ಅಂದರೆ ಅದು ಲೆಸ್ ಟ್ಯಾಕ್ಸ್, ಆಸ್ ಇಟ್ ಈಸ್ ತೊಗೊಬೇಕು, ಯಾಕಂದರೆ ಅದು ಯಾವಾಗಲೂ ಗ್ರಾಸೇ ಇರುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಮಂತ್ಲಿ ಇನ್ಕಮ್ ಸ್ಕೀಮ್ ಆಫ್ ಪೋಸ್ಟ್ ಆಫೀಸ್ ಇಸ್ 33,000 ಬಂದಿದೆ, ಅದನ್ನು ತಗೊಳ್ಳಿ. ಇಲ್ಲಿಗೆ ಟೋಟಲ್ ಮಾಡಿದಾಗ ನಿಮಗೆ ಗ್ರಾಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಈಸ್ 1,39,200. ಇದರಲ್ಲಿ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57, ಒಂದೇ ಒಂದು ಡಿಡಕ್ಷನ್ ಇರೋದು, ಟೈಪಿಂಗ್ ಚಾರ್ಜಸ್ ಫಾರ್ ದ ಬುಕ್ ರಿಟರ್ನ್ ಬೈ ಹಿಮ್. ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಎಷ್ಟು ಬಂತೀಗ, 1,39,200 minus 1,000 rupees, 1,38,200 rupees. This is the taxable income from other sources. ನೋಡಿದ್ರಾ, ನಾನು ಅವಾಗ ಹೇಳಿದ್ನಲ್ಲ ಎಷ್ಟು ಈಸಿ ಇದೆ ಇಲ್ಯುಸ್ಟ್ರೇಷನ್ ಅಂದರೆ, ನೀವು ಆ ಇಲ್ಯುಸ್ಟ್ರೇಷನ್ ಡಿಟೋ ಬರೆದುಬಿಟ್ರೆ ಸ್ಟಿಲ್ ಯು ವಿಲ್ ಗೆಟ್ 8 marks. ಯಾಕೆ ಅಂತ ಗೊತ್ತಾಯ್ತಾ? ಸೊ ನೋಡಿ, ಎಲ್ಲವೂ ತೊಗೊಂಡಿದ್ದೀವಿ ಆ್ಯಸ್ ಇಟ್ ಈಸ್, ಎವ್ರಿಥಿಂಗ್ ಈಸ್ ಇಯರ್. ಓನ್ಲಿ ಚೇಂಜ್ ಯಾವುದು, ಒಂದು ಐಟಮ್ ಇದೊಂದು ಚೇಂಜ್ ಆಯಿತು, ಇದೊಂದು 2 ಚೇಂಜ್ ಆಯಿತು, ಇದೊಂದು 3 ಚೇಂಜ್ ಆಯಿತು, ಆಮೇಲೆ ಇದೊಂದು ನಾವೇನು ಮಾಡಿದ್ವಿ, ಲೆಸ್ ಮಾಡಿದ್ದೀವಿ, ಆಯಿತಾ, 4 ಚೇಂಜ್ ಆಯಿತು. ಈ 4 ಬಿಟ್ಟರೆ ಇನ್ನೆಲ್ಲನೂ ಸೇಮ್ ಇಲ್ಯುಸ್ಟ್ರೇಷನ್ ಅದೇ ರೀತಿ ಇದೆ. ಸೊ ಐ ಟೋಲ್ಡ್, ನೀವು ಇಲ್ಯುಸ್ಟ್ರೇಷನ್ ಆ್ಯಸ್ ಇಟ್ ಈಸ್ ಬರೆದ್ರೆ ಕೂಡ ಯು ವಿಲ್ ಗೆಟ್ 8 marks. ಆದರೆ ನಾನು ಇದನ್ನು ಸಜೆಸ್ಟ್ ಮಾಡೋದಿಲ್ಲ. ಸುಮ್ಮನೆ ಎಷ್ಟು ಈಸಿ ಅಂತ ನಿಮಗೆ ಅದನ್ನ ಗಮನ ಮುಟ್ಸೋದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ಈ ಥರ ಹೇಳ್ತಾ ಇದ್ದೀನಿ. ಬಟ್ ದಯವಿಟ್ಟು ಈ ಥರ ಮಾಡಬೇಡಿ. ಯು ಜಸ್ಟ್ ಲರ್ನ್ ದ ಥಿಯರಿ ಕಾನ್ಸೆಪ್ಟ್. ನಾನು ಏನು ಆಲ್ರೆಡಿ 16, 17 ಆ್ಯಂಡ್ 18 ನಾನು ಡಿಸ್ಕಸ್ ಮಾಡಿದ್ದೀನಿ, ಅಷ್ಟು ಥಿಯರಿ ಕಾನ್ಸೆಪ್ಟ್ನ ನೀವು ಫೆಮಿಲಿಯಾರಿಟಿ ತೊಗೊಂಡ್ಬಿಟ್ಟಿದ್ದೀರಾ ಅಂತಂದರೆ ದೀಸ್ ಇಲ್ಯುಸ್ಟ್ರೇಷನ್ಸ್ ಆರ್ ನಥಿಂಗ್ ಟು ಯು. ಜಸ್ಟ್ ವಿತಿನ್ 1 hour ಅಲ್ಲಿ ನೀವು ಎಲ್ಲ ಇಲ್ಯುಸ್ಟ್ರೇಷನ್ನ ಕಲ್ತ್ಕೊಂಡ್ಬಿಡ್ತೀರಾ. ಆ್ಯಂಡ್ ಎಕ್ಸಾಮಲ್ಲಿ ದ ಮೋಸ್ಟ್ ವೆರಿ ಈಸಿ ಇಲ್ಯುಸ್ಟ್ರೇಷನ್ಸ್ ಅಂತಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಂಡ್ಬೇಡಿ. ಚಾಯ್ಸ್ ತೊಗೊಳೋ ಬಗ್ಗೆ ಯೋಚನೆ ಕೂಡ ಮಾಡಬೇಡಿ, ಯಾಕಂದರೆ ಇವು ನಿಮಗೆ ಈಸಿ ಮತ್ತು ಒಳ್ಳೆ ಮಾರ್ಕ್ಸು ತರ್ತದೆ. ಇಲ್ಲಿ ನಾವು ನೋಟ್ಸ್ ಗಮನಿಸೋದಾದರೆ, TDS rate for casual income is 30%, hence the net casual income is grossed off considering amount received equal to 70%. ಹೌದಾ, 30% ಅದರಲ್ಲಿರೋದ್ರಿಂದ ಗ್ರಾಸ್ ಅಪ್ ಮಾಡುವಾಗ ನಾವೇನು ಮಾಡಿದ್ವಿ, 70% ಕನ್ಸಿಡರ್ ಮಾಡಿದ್ದೀವಿ. ನೆಕ್ಸ್ಟ್ TDS ರೇಟ್ ಫಾರ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಇಸ್ 10%, ಹಾಗಾಗಿ ನಾವು ಗ್ರಾಸ್ ಅಪ್ ಮಾಡುವಾಗ 90% ಕನ್ಸಿಡರ್ ಮಾಡಿದ್ದೀವಿ, 100/90 ಅಂತ. ಅದೇ ರೀತಿ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಈಸ್ ಎಕ್ಸಮ್ಟೆಡ್ ಅಪ್ ಟು 3,500.
in case of individual assessee. Hence, in this case, entire amount interest earned 500 is fully exempted. ಆಯಿತಾ. ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ಸಲ್ಲಿ ಅಪ್ ಟು ಇಂಡಿವಿಜುವಲ್ ಆದರೆ 3500, ಗ್ರೂಪ್ ಆದರೆ 7000ವರೆಗೆ ಎಕ್ಸೆಂಪ್ಷನ್ ಅಂತ ಹೇಳಿದ್ದೆ. ಇಲ್ಲಿ ಅವ್ರಿಗೆ ಸಂಪಾದನೆ ಮಾಡಿರೋದೇ 500 ರೂಪಾಯಿ, ಹಾಗಾಗಿ ಕಂಪ್ಲೀಟ್ಲಿ ಎಕ್ಸೆಂಪ್ಟೆಡ್ ಕೊಟ್ಟಿದ್ದೀವಿ. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಮಂತ್ಲಿ ಇನ್ಕಮ್ ಸ್ಕೀಮ್ ಆಫ್ ಎ ಪೋಸ್ಟ್ ಆಫೀಸ್ ಇಸ್ ನಾಟ್ ಲಿಸ್ಟೆಡ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 15, ಹೆನ್ಸ್ ಇಟ್ ಈಸ್ ನಾಟ್ ಎಕ್ಸೆಂಪ್ಟೆಡ್. ನೀವು ಹೇಳ್ಬೋದು, ಸರ್ ಇಂಟ್ರೆಸ್ಟ್ ಆನ್ ಮಂತ್ಲಿ ಇನ್ಕಮ್ ಸ್ಕೀಮ್ ಆಫ್ ಪೋಸ್ಟ್ ಆಫೀಸ್ ಇದನ್ನ ತಗೊಳ್ಳಿ ಅಂತ, ಇದು ಎಕ್ಸಾಂಪಲ್ ಕೊಡಿ ಅಂತ. ಇದು ಲಿಸ್ಟಲ್ಲಿ ಇದೆಯಾ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 15 ಇಲ್ಲ. ಹಾಗಾಗಿ ಇದನ್ನು ನಾವೇನು ಮಾಡಿದ್ದೀವಿ, ಇಲ್ಲಿ ತಗೊಂಡಿದ್ದೀವಿ. ಇಂಟ್ರೆಸ್ಟ್ ಆನ್ ಮಂತ್ಲಿ ಇನ್ಕಮ್ ಸ್ಕೀಮ್ ಆಫ್ ಪೋಸ್ಟ್ ಆಫೀಸ್ ಈಸ್ ಟ್ಯಾಕ್ಸಬಲ್. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಗೆ ನಾವು ಮ್ಯಾಕ್ಸಿಮಮ್ ಅಡ್ಜಸ್ಟ್ಮೆಂಟ್ಸ್ನ ಕವರ್ ಮಾಡಿದ್ದೀವಿ. ಈಗ ಇನ್ನು ಬಿಟ್ಟೋಗಿರ್ತಕ್ಕಂಥ ಅಡ್ಜಸ್ಟ್ಮೆಂಟ್ಸ್ನ ಇನ್ನೊಂದು ಇಲ್ಲುಸ್ಟ್ರೇಷನ್ ಇದೆ ನೋಡಿ, ಅದರಲ್ಲಿ ನಾನು ಕವರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೇನೆ. ಆಮೇಲೆ ನಿಮಗೆ ಈ ವೆರಿ ಬೇಸಿಕ್ ಒಂದು 3 ಇಲ್ಲುಸ್ಟ್ರೇಷನಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಇಲ್ಲುಸ್ಟ್ರೇಷನ್ಸ್ ಕವರ್ ಆಗಿಬಿಡ್ತವೆ. ಆ್ಯಂಡ್ ಯು ವಿಲ್ ಎಂಜಾಯ್ ದಿಸ್ ಇಲ್ಲುಸ್ಟ್ರೇಷನ್ಸ್ ಆ್ಯಂಡ್ ಯು ವಿಲ್ ಗೆಟ್ ವೆರಿ ಗುಡ್ ಮಾರ್ಕ್ಸ್ ಇನ್ ದಿಸ್ ಚಾಪ್ಟರ್. ನೋಡಿ, ಈಗ ಇನ್ನು ಮಿಕ್ಕಿರ್ತಕ್ಕಂಥ ಇಲ್ಲುಸ್ಟ್ರೇಷನ್ಸ್ ಯಾವುವು ನಿಮಗೆ ಗೊತ್ತಿದೆ, ಟ್ಯಾಕ್ಸ್ ಫ್ರೀ, ಲೆಸ್ ಟ್ಯಾಕ್ಸ್ ಅಂತ ಅವನು ಹೇಳಿದ್ನಲ್ಲ, ಅವುಗಳನ್ನ ನಾನು ಇನ್ನೂ ಡಿಸ್ಕಸ್ ಮಾಡಿಲ್ಲ. ಅವುಗಳನ್ನ ನಾನು ಏನು ಮಾಡ್ತೀನಿ, ಈಗ ಡಿಸ್ಕಸ್ ಮಾಡ್ತೇನೆ. ಅಲ್ಲಿಗೆ ಈ ಒಂದು ಮ್ಯಾಕ್ಸಿಮಮ್ ಇಲ್ಲುಸ್ಟ್ರೇಷನ್ಸು ಅಡ್ಜಸ್ಟ್ಮೆಂಟ್ಸ್ ಕವರ್ ಆಗ್ತವೆ. ಈಗ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಪ್ರಾಬ್ಲಮ್ ಆನ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಆಯಿತಾ, ಸೆಕ್ಯೂರಿಟೀಸ್ ಮೇಲೆ ಇಂಟ್ರೆಸ್ಟ್ ಬಂದರೆ ಯಾವ ರೀತಿ ಇರುತ್ತೆ ಅಂತ. ಆ್ಯಂಡ್ ಆಲ್ರೆಡಿ ನಾನು ಈಗಾಗಲೇ ಒಂದ್ಸರಿ ಹೇಳಿದೆ, ಎಕ್ಸಾಮ್ಗೆ ಈ ಥರ ಲೆಕ್ಕಗಳು ಪ್ರಾಬ್ಲಮ್ ಆನ್ ಇಂಟ್ರೆಸ್ಟ್, ಪ್ರಾಬ್ಲಮ್ ಆನ್ ಗಿಫ್ಟ್ ಆ ಥರ ಬರಲ್ಲ, ಎಲ್ಲ ಮಿಕ್ಸ್ ಮಾಡಿ ಬರುತ್ತೆ. ಬಟ್ ನಿಮಗೆ ಅಡ್ಜಸ್ಟ್ಮೆಂಟ್ಸು ಫೆಮಿಲಿಯರ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಸಪ್ರೇಟಾಗಿ ಮಾಡಿಸ್ತಿದ್ದೀನಿ. ಮತ್ತು ಇನ್ನೊಂದು ಇಲ್ಲುಸ್ಟ್ರೇಷನ್ ಎಕ್ಸಾಮಿಗೆ ಬರೋದು ಸೇರಿಸಿ ಮಾಡ್ತೀನಿ. ಆಯಿತಾ, ಫೈನ್. ಈಗ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಪ್ರಾಬ್ಲಮ್ ಆನ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಇಲ್ಲಿ ನೋಡಿ, ಇದು ಈ ಥರ ಇದೆ. ಸ್ಟೇಟ್ ದಿ ಅಮೌಂಟ್ ಆಫ್ ಇಂಟ್ರೆಸ್ಟ್ ಟು ಬಿ ಟೇಕನ್ ಆಸ್ ಟ್ಯಾಕ್ಸಬಲ್ ಇನ್ ದ ಫಾಲೋವಿಂಗ್ ಕೇಸಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2019-20. ಸೊ ಈ ಕೆಳಕಂಡ ಮಾಹಿತಿಯನ್ನು ನೀವು ತೆಗೆದುಕೊಂಡು, ಆಯಿತಾ, ಇಲ್ಲಿ ನಾವು ಸಂಪಾದನೆ ಮಾಡಿರ್ತಕ್ಕಂತಹ ಬಡ್ಡಿಯಿಂದ ನಾವು ಎಷ್ಟು ಟ್ಯಾಕ್ಸ್ನ ಕಟ್ಟಬೇಕು ಅನ್ನೋದನ್ನು ಕಂಡುಹಿಡಿಯಿರಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಕೇಳ್ತಾ ಇದ್ದಾರೆ. ನಾವು ಇದ್ರ ಸಂಬಂಧಪಟ್ಟಂಗೆ ನಾವೀಗ ಚರ್ಚೆ ಮಾಡೋಣ. ವೆರಿ ಸಿಂಪಲ್, ಜಸ್ಟ್ ಹಿ ಹ್ಯಾಸ್ ಬೀನ್ ಗಿವನ್ 6 ಟ್ರಾನ್ಸಾಕ್ಷನ್ಸ್. ಈ 6 ಟ್ರಾನ್ಸಾಕ್ಷನ್ಸಲ್ಲಿ ಆಲ್ಮೋಸ್ಟ್ ಆಲ್ ಅಡ್ಜಸ್ಟ್ಮೆಂಟ್ಸ್ ಆರ್ ಬೀನ್ ಕವರ್ಡ್. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಏನು, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸಲ್ಲಿ 2 ಟೈಪ್ಸ್. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಕ್ಲಿಯರಾಗಿ ಕೇಳಿಸ್ಕೊಂಡ್ಬಿಡಿ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸಲ್ಲಿ 2 ಟೈಪ್ಸ್ ಇದ್ದಾವೆ. ನಂಬರ್ 1 ಬಂದು ಗೌರ್ಮೆಂಟ್ ಸೆಕ್ಯೂರಿಟೀಸ್, ಎರಡನೇದು ಬಂದು ಕಮರ್ಷಿಯಲ್ ಸೆಕ್ಯೂರಿಟೀಸ್. ಆಯಿತಾ, ಮತ್ತೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ 2 ಭಾಗ ಮಾಡ್ತೀವಿ. ಒಂದು ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಇನ್ನೊಂದು ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಅದೇ ರೀತಿ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಕೂಡ 2 ಭಾಗ ಮಾಡ್ತೀವಿ. ಒಂದು ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್, ಇನ್ನೊಂದು ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಹೌದಾ, ಅಲ್ಲಿಗೆ ಎಷ್ಟಾಯಿತು? 4 ಆಯಿತು. ಹೌದಾ, 4 ಟೈಪ್ ಆಯಿತು. ಒಂದು ಯಾವುದು ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಎರಡನೇದು ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಮೂರನೇದು ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್, 4ನೇದು ಬಂದು ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಟೋಟಲಿ ಇಲ್ಲಿ 4 ಥರದಲ್ಲಿ ಆಯಿತು. ಈಗ ಈ 4ಅನ್ನು 1 by 1 ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್ ನಾನು ನಿಮ್ಗೆ ಹೇಳಿದ್ದೆ, ಇದು ಏನಾದರೂ ನಿಮಗೆ ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಬಂದರೆ ಅದರ ಲಿಸ್ಟ್ ಯಾಕೆ ಕೊಟ್ಟಿದ್ದೆ, ಯಾವ್ಯಾವ ಬರ್ತವೆ ಅಂತ. ದೋಸ್ ಆರ್ ಕಂಪ್ಲೀಟ್ಲಿ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. ಆಮೇಲೆ ಸೆಕೆಂಡ್ ಒನ್ ಕೊಟ್ಟಿದ್ದೆ ನಾನು ನಿಮಗೆ, ಅದು ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಸೊ ಅಲ್ಲಿ ಬಂದರೆ ಎಲ್ಲವೂ ಕೂಡ ಡೈರೆಕ್ಟ್ಲಿ ಟ್ಯಾಕ್ಸಬಲ್, ಕಂಪ್ಲೀಟ್ ಟ್ಯಾಕ್ಸಬಲ್. ನೀವಲ್ಲಿ ನೆಟ್ಟು ಗ್ರಾಸು ಅಂತ ಏನು ಯೋಚನೆ ಮಾಡೋದು ಬೇಡ, ಅವು ಯಾವಾಗಲೂ ಗ್ರಾಸಪ್ ಆಗೇ ಇರ್ತವೆ. ನೆಕ್ಸ್ಟ್ ಥರ್ಡ್ ಒನ್ ನಾನು ನಿಮ್ಗೆ ಹೇಳಿದ್ದೆ, ಅದು ಯಾವುದಪ್ಪ ಅಂತಂದರೆ ನಿಮ್ಗೆ ಹೇಳಿದ್ದು ನಾನು ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಬಂದಾಗ ಸೊ ಅಲ್ಲಿ ನೀವೇನು ಮಾಡಬೇಕು, ನೀವು ಯಾವಾಗಲೂ ಕೂಡ ಅದನ್ನು ಗ್ರಾಸಪ್ ಮಾಡಲೇಬೇಕು. ಆಯಿತಾ, ಒಂದು ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟನ್ನು ಕೊಟ್ಟಿರಲಿ ಅಥವಾ ಅಮೌಂಟ್ ಆದರೂ ಕೊಟ್ಟಿರಲಿ, ನೀವು ಯಾವಾಗಲೂ ಕೂಡ ಅದನ್ನು ಗ್ರಾಸಪ್ ಮಾಡಲೇಬೇಕು. ಅದೇ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಕೊಟ್ಟಿದ್ರೆ ಅವ್ನು ನಿಮಗೆ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ರೆ ಗ್ರಾಸಪ್ ಮಾಡಿ, ಅಥವಾ ಆಯಿತಾ ಇಂಟ್ರೆಸ್ಟ್ ರೇಟನ್ನು ಕೊಟ್ಟಿದ್ರೆ ಗ್ರಾಸಪ್ ಮಾಡಬೇಡಿ, ಡೈರೆಕ್ಟಾಗಿ ನೀವು ತಗೊಳ್ಳಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ಈಗ ಅವುಗಳ ಬಗ್ಗೆ ನಾವು ಇನ್ನಷ್ಟು ಒಂದು ಇಲ್ಲುಸ್ಟ್ರೇಷನ್ ಮಾಡಿ ನಾವೇನು ಮಾಡೋಣ, ಚರ್ಚೆ ಮಾಡೋಣ. ನೋಡಿ, ನಂಬರ್ 1 lakh rupees 10% ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಹೌದಾ, ಎರಡನೇದು 2 lakh rupees 9% ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್. ನೆಕ್ಸ್ಟ್ ಮೂರನೇದು 1,50,000 8%
ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟಿ ರೇಟ್ ಆಫ್ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ 10% ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟು 60%, 12% ಬಾಂಡ್ಸ್ ಇಶ್ಯೂಡ್ ಬೈ ದ ಗೌರ್ಮೆಂಟ್ ಆಫ್ ಕರ್ನಾಟಕ. ನೆಕ್ಸ್ಟ್ 5ನೇದು ನೆಟ್ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಲಿಸ್ಟೆಡ್ 10,800. ನೆಕ್ಸ್ಟ್ 6th ಒನ್ ನೆಟ್ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಬ್ರಾಕೆಟಲ್ಲಿ ಅನ್ಲಿಸ್ಟೆಡ್ ಅಂತ ಕೊಟ್ಟಿದ್ದಾನೆ 12,600. ಇದು ಈ ಒಂದು ಇಲಿಸ್ಟ್ರೇಷನ್ನು. ನಾವು ಇದನ್ನು ಸಾಲ್ವ್ ಮಾಡಿ ನಮಗೆ ಗೊತ್ತಿರ್ತಕ್ಕಂಥ ಥಿಯರಿಯಲ್ಲಿ ಇನ್ನಷ್ಟು ಫ್ಯಾಮಿಲಿಯಾರಿಟಿನ ನಾವು ಪಡ್ಕೊಳ್ಳೋಣ. ಎಸ್, ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ ಸೊಲ್ಯೂಷನ್. ನೋಡಿ, ಈಗ ನಾವು ತೆಗೆದುಕೊಂಡಿರ್ತಕ್ಕಂಥ ಒಂದು ಇಲಿಸ್ಟ್ರೇಷನ್ಗೆ ಸೊಲ್ಯೂಷನ್ ಈ ರೀತಿ ಇದೆ. ನಂಬರ್ 1, ಸ್ಟೇಟ್ಮೆಂಟ್ ಶೋಯಿಂಗ್ ದ ಅಮೌಂಟ್ ಆಫ್ ಇಂಟ್ರೆಸ್ಟ್ ಟು ಬಿ ಟೇಕನ್ ಆಸ್ ಎ ಟ್ಯಾಕ್ಸಬಲ್. ಈ ರೀತಿ ನಾವು ತಗೊಬೋದು. ಫಸ್ಟ್ ಒನ್ ಯಾವುದು? ಇಂಟ್ರೆಸ್ಟ್ ಆನ್ 10% ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಸೊ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಎಷ್ಟು ಕೊಟ್ಟಿದ್ದಾನೆ? ನಾನು ನಿಮಗೆ 1 lakh rupees ಕೊಟ್ಟಿದ್ದಾನೆ. ಸೊ 1 lakh rupees ಕೊಟ್ಟಿದ್ದಾನೆ. ಮತ್ತು ಏನು ಕೊಟ್ಟಿದ್ದಾನೆ ಇಲ್ಲಿ? ಈ ಹ್ಯಾಸ್ ಬೀನ್ ಗಿವನ್ ಯು ದ ಪರ್ಸೆಂಟೇಜ್. ಹೌದಾ? ಇಂಟ್ರೆಸ್ಟ್ ರೇಟ್ ಕೊಟ್ಟಿದ್ದಾನೆ. ಇಂಟ್ರೆಸ್ಟ್ ರೇಟ್ ಕೊಟ್ಟಾಗ ನೀವು ಯಾವುದೇ ಕಾರಣಕ್ಕೂ ಇದನ್ನು ನೀವೇನು ಮಾಡಿ ಗ್ರಾಸ್ ಅಪ್ ಮಾಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಅದೇ ಗ್ರಾಸಲ್ಲಿ ಇರುತ್ತೆ. ಹಾಗಾಗಿ ನೀವೇನು ಮಾಡಿಬಿಡಿ, ಡೈರೆಕ್ಟ್ಲಿ ಯು ಟೇಕ್. ಸೊ 1 lakh into 10%, ಸೊ ಈಸ್ ಅ 1 lakh rupees. ಯಾಕೆಳಿ ಇದನ್ನು ನಾವು ಗ್ರಾಸ್ ಅಂತ ಟ್ರೀಟ್ ಮಾಡಿದ್ದೀವಿ. ಯಾಕೆ ಹೇಳಿ? ಈ ಹ್ಯಾಸ್ ಬೀನ್ ಗಿವನ್ ಇನ್ ಅ ಪರ್ಸೆಂಟೇಜ್. ಆಯಿತಾ? ಅದೇ ಅವನೇನಾದರೂ ನಿಮಗೆ ಅಮೌಂಟಲ್ಲಿ ಕೊಟ್ಟು ಲೆಸ್ ಟ್ಯಾಕ್ಸ್ ಅಂದಿದ್ರೆ ಗ್ರಾಸ್ ಅಪ್ ಮಾಡಬೇಕಿತ್ತು. ಇದನ್ನು ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಇನ್ನೊಂದು 2-3 ಮಾಡಿದ್ರೆ ನಿಮ್ಗೆ ಇನ್ನಷ್ಟು ಫ್ಯಾಮಿಲಿಯಾರಿಟಿ ಬರುತ್ತೆ. ಬಟ್ ಈಗಲೇ ನೀವು ಐಡಿಯಾ ತೊಗೊಳ್ಳಿ. ನೆಕ್ಸ್ಟು ಇಂಟ್ರೆಸ್ಟ್ ಆನ್ 9% ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್. ನೋಡಿ ಇಲ್ಲಿ ಗಮನಿಸಿ, ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸು. ಸೊ ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂದರೆ ಅದು ಎಕ್ಸೆಂಪ್ಟೆಡ್ ಆಗುತ್ತೆ. ನೀವು ಗ್ರಾಸ್ ಮಾಡ್ತಾರೆ ನೆಟ್ ಮಾಡ್ತಾರೆ ಅನ್ನೋ ಪ್ರಶ್ನೆನೇ ಇಲ್ಲ. ಕಂಪ್ಲೀಟ್ಲಿ ಅದು ಎಕ್ಸೆಂಪ್ಟೆಡ್, ಆಲ್ರೆಡಿ ಹೇಳಿದ್ದೀನಿ. ನೆಕ್ಸ್ಟು ಇಂಟ್ರೆಸ್ಟ್ ಆನ್ 8% ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ನೋಡಿ, ಇಂಟ್ರೆಸ್ಟ್ ಆನ್ 8% ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತಿದೆ. ಟ್ಯಾಕ್ಸ್ ಫ್ರೀ, ನೀವು ಯಾವುದೇ ಕಾರಣಕ್ಕೂ ಯಾವಾಗಲೂ ಅವ್ನು ನೋಡಿ ಪರ್ಸೆಂಟೇಜ್ ಕೊಟ್ಟಿರಲಿ, ಅಮೌಂಟ್ ಕೊಟ್ಟಿರಲಿ, ನೀವು ಯಾವಾಗಲೂ ಕೂಡ ಏನು ಮಾಡಬೇಕು? ಅದನ್ನು ಗ್ರಾಸ್ ಅಪ್ ಮಾಡಲೇಬೇಕು. ಈಗ ಉದಾಹರಣೆಗೆ ನಿಮಗೆ ಇಲ್ಲಿ ಹೇಳ್ತಾ ಇದ್ದೆ ಏನಂತ, ಇಂಟ್ರೆಸ್ಟ್ ಆನ್ 10% ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ. ನೋಡಿ, ಎಲ್ಲರೂ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಲೆಸ್ ಟ್ಯಾಕ್ಸ್ ಅಂತ ಈ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಇದೆ ಅಂತಂದರೆ ಪರ್ಸೆಂಟೇಜ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾನ, ನೀವು ಅದನ್ನು ಗ್ರಾಸ್ ಅಪ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ತಗೊಳ್ಳಿ, ಅದೇ ಗ್ರಾಸ್ ಆಗಿರುತ್ತೆ. ಅದೇ ನೀವೇನಾದರೂ ಅಮೌಂಟ್ ಕೊಟ್ಟಿದ್ದಾನ, ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್ ಆನ್ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಈಸ್ 10,000 ಅಂತ ಅಮೌಂಟ್ ಕೊಟ್ಟಿದ್ನ, ನೀವು ಗ್ರಾಸ್ ಅಪ್ ಮಾಡಲೇಬೇಕು. ಅಂದರೆ ಲೆಸ್ ಟ್ಯಾಕ್ಸಲ್ಲಿ ಆಪ್ಷನ್ ಇದೆ, ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸಲ್ಲಿ ಆಪ್ಷನ್ ಇದೆ. ಏನು? ಇಂಟ್ರೆಸ್ಟ್ ರೇಟ್ ಕೊಟ್ಟಿದ್ರೆ ಗ್ರಾಸ್ ಅಪ್ ಮಾಡಬೇಡಿ, ಅದೇ ಅಮೌಂಟ್ ರುಪೀಸಲ್ಲಿ ಕೊಟ್ಟಿದ್ರೆ ಗ್ರಾಸ್ ಅಪ್ ಮಾಡಿ ಅಂತ. ಆದರೆ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸಲ್ಲಿ ಆ ಆಪ್ಷನ್ ನಿಮಗೆ ಇಲ್ಲವೇ ಇಲ್ಲ. ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸಲ್ಲಿ ಅವನು ನಿಮಗೆ ರೇಟ್ ಪರ್ಸೆಂಟೇಜ್ ಕೊಟ್ಟಿರಲಿ, ಇಲ್ಲವೇ ಅಮೌಂಟಲ್ಲಿ ಕೊಟ್ಟಿರಲಿ, ರುಪೀಸಲ್ಲಿ ಕೊಟ್ಟಿರಲಿ, ಯಾವ ರೀತಿಯಲ್ಲಿ ಕೊಟ್ಟಿರಲಿ, ಯಾವಾಗಲೂ ಕೂಡ ನೀವು ಅದನ್ನು ಗ್ರಾಸ್ ಅಪ್ ಮಾಡಲೇಬೇಕು. ಯಾಕಂದರೆ ಆಲ್ವೇಸ್ ವಿ ಕನ್ಸಿಡರ್ ದಟ್ ಒನ್ ಆ್ಯಸ್ ಎನ್ ಎ ನೆಟ್ ಅಮೌಂಟ್ ಅಂತಲೇ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅದೆಲ್ಲ ನಾನು ಥಿಯರಿಲಿ ಹೇಳಿದ್ದೀನಿ ನಿಮಗೆ, ಹೌದಾ? ಸೊ ದೇರ್ ಯು ಕ್ಯಾನ್ ಚೆಕ್ ಇಟ್ ಅಗೇನ್. ಯಾಕಂದರೆ ಆಲ್ರೆಡಿ ವುಡ್ ಹ್ಯಾವ್ ಬಿನ್ ಪೇಯಿಂಗ್ ಟ್ಯಾಕ್ಸ್ ಅಂತ. ಸೊ ಅವನು ಎಂಪ್ಲಾಯರ್ ಏನು ಮಾಡಿರ್ತಾನೆ, ಟ್ಯಾಕ್ಸ್ನ ಪೇ ಮಾಡಿಬಿಟ್ಟಿರ್ತಾನೆ ಅಂತ ಅಷ್ಟೇ. ಅದೇ ರೀಸನ್, ಇನ್ನೇನು ದೊಡ್ಡ ರೀಸನ್ ಏನಿಲ್ಲ ಅದಕ್ಕೆ. ಸೊ ಹಾಗಾಗಿ ನಾವೇನು ಮಾಡಬೇಕು? ಇದನ್ನು ಗ್ರಾಸ್ ಅಪ್ ಮಾಡಬೇಕು. ಟ್ಯಾಕ್ಸ್ ಫ್ರೀ ಅಲ್ವಾ, ಪರ್ಸೆಂಟೇಜ್ ಕೊಟ್ಟಿದ್ಲಿ, ಅಮೌಂಟ್ ಕೊಟ್ಟಿರಲಿ, ಗ್ರಾಸ್ ಅಪ್ ಮಾಡಲೇಬೇಕು. ಅದೇ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆದರೆ ಪರ್ಸೆಂಟೇಜ್ ಕೊಟ್ಟಿದ್ರೆ ಮಾಡೋಂಗಿಲ್ಲ, ಅಮೌಂಟ್ ಕೊಟ್ಟಿದ್ರೆ ಮಾಡಬೇಕು. ಆದರೆ ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆದರೆ ಕಂಪ್ಲೀಟ್ಲಿ ಎಕ್ಸಮ್ಟೆಡ್. ಅದೇ ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆದರೆ ಡೈರೆಕ್ಟ್ಲಿ ಯು ಟೇಕ್ ಇಟ್ ಡೌನ್. ಆಯಿತಾ? ಡೈರೆಕ್ಟಾಗಿ ನೀವೇನು ಮಾಡಿ ಅದನ್ನು ತೊಗೊಬೇಕು. ಇದು ನಾನು ಥಿಯರಿಲಿ ಹೇಳಿದ್ದೀನಿ. ಓಕೆ, ಫೈನ್. ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗ ಇದನ್ನು ಕ್ಯಾಲ್ಕುಲೇಷನ್ ಹೆಂಗೆ ಮಾಡಿದ್ದಾರೆ? ಇಂಟ್ರೆಸ್ಟ್ ಆನ್ 8% ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಸೊ ಇದಕ್ಕೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡೋಣ. ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಇಸ್ ನೆಟ್ ಇಂಟ್ರೆಸ್ಟ್, ಯಾವಾಗಲೂ ಕೂಡ ನೆಟ್ ಆಗಿರುತ್ತೆ. ಎನ್ಸ್ ಇಟ್ ಈಸ್ ಗ್ರಾಸ್ಡ್ ಅಪ್ ಕನ್ಸಿಡರಿಂಗ್ TDS. ಅದಕ್ಕೋಸ್ಕರ ನೀವು ಅದನ್ನು TDS ಕನ್ಸಿಡರ್ ಮಾಡಿ ಏನು ಮಾಡಬೇಕು? ಅದನ್ನು ಗ್ರಾಸ್ ಅಪ್ ಮಾಡಬೇಕು. TDS ಎಷ್ಟಿರುತ್ತಪ್ಪ? 10% ನಮ್ಗೆ ಗೊತ್ತಿದೆ. ಸೊ ಟೇಕ್ ಇಟ್ ಆನ್ 1,50,000 ಆದ ಅಮೌಂಟು ಇಂಟು 8% ಇಂಟು 100/90 ಗ್ರಾಸ್ ಅಪ್ ಮಾಡೋದು ಈ ರೀತಿ.
1,50,000 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು 100/90 ಮಾಡಿದರೆ ನಮಗೆ ವಿ ಗಾಟ್ 13,333. ಸೊ ಯಾವ್ದು ಈ 1,50,000 ಅಂತ ನೀವು ತಲೆ ಕೆಡ್ಸ್ಕೊಂಡ್ಬೇಡಿ ಆಯ್ತಾ. ಇದೇ 1,50,000 ಇದೆ, ಅಲ್ಲೇ ಲೆಕ್ಕದಲ್ಲೇ ಕೊಟ್ಟಿದ್ದಾನೆ ನೋಡಿ. 1,50,000 8% ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಮತ್ತು ರೇಟ್ ಆಫ್ ಟ್ಯಾಕ್ಸ್ ಡಿಡಕ್ಟೆಡ್ ಸೋರ್ಸ್ 10% ಕೊಟ್ಟಿದ್ದಾರೆ ಲಿಸ್ಟಸ್ನಲ್ಲಿ. ಅವನು ಇದನ್ನು ಕೊಟ್ಟಿಲ್ಲ ಅಂದರೂ ಕೂಡ ತೊಂದರೆ ಇಲ್ಲ, ನಿಮ್ಗೆ ಯಾವಾಗಲೂ ಗೊತ್ತಿರಲಿ 10% ಟ್ಯಾಕ್ಸು ಅಂತ. ಆಮೇಲೆ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಕೊಟ್ಟಿದ್ದಾನೆ ಅಂದರೆ ಸೊ ಯಾವಾಗಲೂ ಕೂಡ ನೀವೇನು ಮಾಡಬೇಕು, ಅದು ಪರ್ಸೆಂಟೇಜ್ ಆಗಲಿ ಅಮೌಂಟ್ ಆಗಲಿ ಗ್ರಾಸ್ ಅಪ್ ಮಾಡಲೇಬೇಕು. ಹಾಗಾಗಿ ಡೋಂಟ್ ವೇಟ್ ಫಾರ್ ಫರ್ದರ್ ಇನ್ಫಾರ್ಮೇಷನ್. ಸೊ ಹಾಗಾಗಿ ನಾವು ಡಿಸ್ಕಸ್ ಮಾಡಿದ್ವಿ 1,50,000 ಇಂಟು 8% ಇಂಟು 100/90 ಗೊತ್ತಲ್ಲ, ಗ್ರಾಸ್ ಆಫ್ ಫಾರ್ಮುಲಾ 13,333 ಬಂತು, ಅದು ನಾವಿಲ್ಲಿ ತಗೊಂಡಿದ್ದೀವಿ. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ 12% ಬಾಂಡ್ಸ್ ಇಶ್ಯೂಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ. ಇದೇನಪ್ಪ ಹೇಳಿದ್ದು ನಾನು ಅವಾಗಲೇ, ಯಾವ್ದು ಹೇಳಿದ್ದು? ದಿಸ್ ಈಸ್ ನಥಿಂಗ್ ಬಟ್ ಇದು ಬಂದು ನಿಮಗೆ ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ ಬರೋದು. ನಾನು ನಿಮ್ಗೆ ಅವತ್ತು ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಎಕ್ಸ್ಪ್ಲೇನ್ ಮಾಡ್ತಾ ಅದರಲ್ಲಿ ಯಾವ್ಯಾವ ಬರ್ತವೆ ಅಂತ ಒಂದು 6-7 ಎಕ್ಸಾಂಪಲ್ ಕೊಟ್ಟೆ, ಅದರಲ್ಲಿ ಇದಿದೆ, ನೀವು ಗಮನಿಸಿ. ಸೊ ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ 2 ಟೈಪ್ಸು. ಒಂದು ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸು, ಅವನು ಡೈರೆಕ್ಟಾಗಿ ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಕೊಟ್ಟಿರ್ತಾನೆ, ಇಲ್ಲಾಂದ್ರೆ ಅದ್ರಲ್ಲಿ ಯಾವ್ಯಾವ ಬರ್ತಾವೆ ಲಿಸ್ಟು, ಆ ಲಿಸ್ಟಲ್ಲಿ ಒಂದು ತೆಗೆದು ಕೊಟ್ಟಿರ್ತಾನೆ, ಅವಾಗ ಅದು ಎಕ್ಸಾಮ್ಟೆಡು. ನೀವು ಚೆನ್ನಾಗಿ ಓದ್ಕೊಬೇಕು ಲಿಸ್ಟ್ನ. ಈ ಮತ್ತು ಎರಡನೇದು, ಅವನು ನಿಮ್ಮ ಎಕ್ಸಾಮಲ್ಲಿ ಐದರ್ ದೇ ವಿಲ್ ಮೇ ಗಿವ್ ಯು ಲೈಕ್ ದಿಸ್, ಏನಂತ ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಹೇಳ್ಬಿಟ್ಟು ಕೊಡ್ಬೋದು, ಅಥವಾ ಆ ಲೆಸ್ ಟ್ಯಾಕ್ಸಲ್ಲಿ ಯಾವ ಬರ್ತವೆ, ಒಂದು 6 ಬರ್ತವೆ, ನಾನು ಅದು ಹೇಳಿದ್ದೀನಿ ನಿಮಗೆ ಮೊದಲು ಸೀರೀಸಲ್ಲಿ. ಆ 6ರಲ್ಲಿ ಹೆಸರೇ ಇಟ್ಕೊಡ್ಬೋದು, ಇಲ್ಲ ಅವ್ನು ನೋಡಿ ಹೆಸರೇ ಇಟ್ಕೊಟ್ಟಿದ್ದಾನೆ. ಇಂಟ್ರೆಸ್ಟ್ ಆನ್ 12% ಬಾಂಡ್ಸ್ ಇಶ್ಯೂಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು, ಇದು ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಮತ್ತು ಇದು ಯಾವಾಗಲೂ ಕೂಡ ಗ್ರಾಸ್ ಅಪ್ ಇದೆ. ಇಲ್ಲಿ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಇದೆಯಲ್ಲ, ಪರ್ಸೆಂಟೇಜ್ ಕೊಟ್ಟಿದ್ರೆ ಗ್ರಾಸ್ ಅಪ್ ಆಗಿರುತ್ತೆ, ಅಮೌಂಟ್ ಕೊಟ್ಟಿದ್ರೆ ಗ್ರಾಸ್ ಅಪ್ ಇಲ್ಲ ಅಂತ ನೀವು ಮಾಡಬೇಕು ಅಂತ. ಆ ಥರ ಇದು ಏನೋ ಅಲ್ಲ, ಇದು ಯಾವಾಗಲೂ ಕೂಡ ಗ್ರಾಸ್ ಅಪ್ಪೇ ಆಗಿರ್ತದೆ ಆಯಿತಾ. ನೆಕ್ಸ್ಟ್, ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಲಿಸ್ಟೆಡ್. ಇಲ್ಲಿ ನೀವು ನೋಟ್ ಗಮನಿಸಿದ್ರೆ ನೆಟ್ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಲಿಸ್ಟೆಡ್ ಅಂತ ಕೊಟ್ಟಿದ್ದಾನೆ. ಈಸ್ ಎ ಗ್ರಾಸ್ಡ್ ಅಪ್ ಕನ್ಸಿಡರಿಂಗ್ TDS at 10% therefore taxable amount ಅಂತ. ಇಲ್ಲಿ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ನೆಟ್ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಎಷ್ಟಪ್ಪ, 10,800. ಇದು ಬಂದು ಲೆಸ್ ಟ್ಯಾಕ್ಸ್ ಅಲ್ವಾ. ಸೊ ಲೆಸ್ ಟ್ಯಾಕ್ಸ್ ಆಗಿರೋದ್ರಿಂದ ಪರ್ಸೆಂಟೇಜ್ ಕೊಟ್ಟಿದ್ರೆ ಗ್ರಾಸ್ ಅಪ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲೇನು ಕೊಟ್ಟಿದ್ದಾನೆ ಅವನು, ಅಮೌಂಟ್ ಕೊಟ್ಟಿದ್ದಾನೆ. ಅಮೌಂಟ್ ಕೊಟ್ಟಿರೋದ್ರಿಂದ ನೀವೇನು ಮಾಡ್ಬೇಕು, ಇದನ್ನು ಗ್ರಾಸ್ ಅಪ್ ಮಾಡಬೇಕು, ಹೌದಾ. ನೆಕ್ಸ್ಟ್, ನೆಟ್ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್, ಇದು ಕೂಡ ಸೇಮ್, ಅಮೌಂಟ್ ಕೊಟ್ಟಿದ್ದಾನೆ, ಹಾಗಾಗಿ ನೀವು ಇದನ್ನು ಗ್ರಾಸ್ ಅಪ್ ಮಾಡಬೇಕು. ಪರ್ಸೆಂಟೇಜ್ ಕೊಟ್ಟಿದ್ರೆ ಗ್ರಾಸ್ ಅಪ್ ಮಾಡೋ ಅವಶ್ಯಕತೆ ಇರ್ತಿರಲಿಲ್ಲ. ಆ ಥರ ಆಲ್ರೆಡಿ ನಾವು ಮಾಡಿದ್ದೀವಿ. ಸೊ ಟೇಕ್ ಇಟ್ ಡೌನ್. ನೆಟ್ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್, ಸೊ 10,800 ಇತ್ತು, ಇಂಟು 100/90 ಮಾಡಿದ್ರೆ 12,000 ಬಂತು, ಅದನ್ನು ಇಲ್ಲಿ ತೊಗೊಂಡಿದ್ದೀವಿ. ನೆಕ್ಸ್ಟ್ ಅದೇ ರೀತಿ ಅನ್ಲಿಸ್ಟೆಡ್ ಇದೆ, 12,600 ಇಂಟು 10 ಇಂಟು 100/90 14,000. ಇಲ್ಲಿ ಲಿಸ್ಟೆಡ್ ಆ್ಯಂಡ್ ಅನ್ಲಿಸ್ಟೆಡ್ ಇದರ ಬಗ್ಗೆ ಯೋಚನೆ ಮಾಡಬೇಡಿ, ಅವು ನಿಮಗೇನು ಮ್ಯಾಟರ್ ಆಗೋದಿಲ್ಲ. ಸೊ 12,000 ಆ್ಯಂಡ್ 14,000. ಸೊ ಇಷ್ಟು ಮುಗಿಯಿತು ನೋಡಿ. ಎಲ್ಲರೂ ಇನ್ನೊಂದ್ಸರಿ ಗಮನಿಸಿ, ಅದೇ ಇಲ್ಲಿ ಇಂಟ್ರೆಸ್ಟ್ ಆನ್ 10% ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಇತ್ತು, ಅಲ್ಲಿ ನಾವೇನು ಮಾಡೋದು, ಗ್ರಾಸ್ ಅಪ್ ಮಾಡೋದು ಮಾಡಲಿಲ್ಲ, ಯಾಕಂದರೆ ಪರ್ಸೆಂಟೇಜ್ ಬಂದಿತ್ತು, ಅದಕ್ಕೋಸ್ಕರ ಮಾಡಲಿಲ್ಲ, ಡೈರೆಕ್ಟ್ಲಿ ವಿಟುಕ್. ಅದೇ ಇಲ್ಲಿ ಗಮನಿಸಿ, ಇಲ್ಲಿ ಕೂಡ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸೇ, ಇಲ್ಲಿ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸೇ, ಇಲ್ಲಿ ಕೂಡ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸೇ. ಆದರೆ ಇಲ್ಲಿ ಅಮೌಂಟ್ ಇದ್ದಿದ್ದರಿಂದ ನಾವೇನು ಮಾಡಿದ್ವಿ, ಗ್ರಾಸ್ ಅಪ್ ಮಾಡಿದ್ವಿ. ಇಲ್ಲಿ ಅಮೌಂಟ್ ಇದ್ದಿದ್ದರಿಂದ ಗ್ರಾಸ್ ಅಪ್ ಮಾಡಿದ್ವಿ, ಇಲ್ಲಿ ಅಮೌಂಟ್ ಇಲ್ಲ, ಇಂಟ್ರೆಸ್ಟ್ ರೇಟ್ ಇರೋದ್ರಿಂದ ಗ್ರಾಸ್ ಅಪ್ ಮಾಡಲಿಲ್ಲ. ಸೊ ಇಲ್ಲಿ ದ ಟೋಟಲ್ ಈಸ್ 56,533. ಡಿಯರ್ ಸ್ಟೂಡೆಂಟ್ಸ್, ನಾನು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ನ ಎಲ್ಲವನ್ನು ನಾನು ಬರೀ 4 ಮಾತಲ್ಲಿ ಹೇಳ್ತೀನಿ, ಕ್ಲಿಯರಾಗಿ ಕೇಳಿಸ್ಕೊಂಡ್ಬಿಡಿ. ಇದನ್ನು ಬೇಕಂದ್ರೆ ನೀವೊಂದು ನೋಟ್ ಮಾಡ್ಕೊಳ್ಳಿ, ಬರ್ಕೊಂಡ್ಬಿಡಿ, ಬರ್ಕೊಂಡು ಮತ್ತೆ ಅದು ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ವೆರಿ ವೆರಿ ಈಸಿ. ಈ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ನ 2 ಭಾಗವಾಗಿ ನಾವು ವಿಂಗಡಿಸ್ತೀವಿ. ಒಂದು ಗೌರ್ಮೆಂಟ್ ಸೆಕ್ಯೂರಿಟೀಸು, ಇನ್ನೊಂದು ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ. ಆಮೇಲೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ 2 ಭಾಗ ಮಾಡ್ತೀವಿ,
ಕಮರ್ಷಿಯಲ್ ಸೆಕ್ಯೂರಿಟೀಸ್ನ 2 ಭಾಗ ಮಾಡ್ತೀವಿ. ಹಾಗಾಗಿ 2 ಭಾಗ ಸೇರಿ 4 ಭಾಗಗಳು ಆಗ್ತವೆ. ಟೋಟಲ್ ಆಗಿ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸು 4 ಭಾಗ ಆಗ್ತದೆ. ಈ 4 ಭಾಗಕ್ಕೂ 4 ಥರ ಟ್ರೀಟ್ಮೆಂಟ್ ಇದೆ. ಮೊದಲನೇದಲ್ಲಿ ಯಾವುದಪ್ಪ ಅಂತಂದರೆ, ಈಗ ನಾನು ಆವಾಗಲೇ ಹೇಳಿದ್ದೀನಿ ನಿಮಗೆ, ಏನು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆ್ಯಂಡ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಇವೆರಡನ್ನ 2 ಭಾಗ ಮಾಡ್ತವೆ. ಏನು ಆ ಭಾಗ ಅಂತಂದರೆ, ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಅದೇ ರೀತಿ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಕೂಡ ಅದೇ ರೀತಿನೇ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್, ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ. ಅಲ್ಲಿ ಏನಾಯಿತು, 4 ಭಾಗ ಆಯಿತಾ. ಮೊದಲು 2 ಇದ್ವು, ಆಮೇಲೆ ಅವು 4 ಆದವು. ಈಗ 4 ನಿಮ್ಗೆ ಒಂದು ಕಡೆಯಿಂದ ಹೇಳ್ಕೊಂಡು ಬರ್ತೀನಿ. ಫಸ್ಟ್ ಒನ್ ಯಾವುದು, ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಸೊ ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಕೊಟ್ಟಿದ್ರೆ, ಅಥವಾ ಅದ್ರ ಕೆಳಗಡೆಗೆ ಒಂದು ದೊಡ್ಡ ಲಿಸ್ಟ್ ಬರುತ್ತೆ ಆಯಿತಾ. ದೆರ್ ಆರ್ ಒಂದು 12-13 ಐಟಮ್ಸ್ ಆರ್ದೆ, ಅದು ನಾನು ಹೇಳಿದ್ದೀನಿ ಆಲ್ರೆಡಿ ಇದು ಮೊದಲು ಸೀರೀಸಲ್ಲಿ. ಅವು ಬಂದರೆ ಕಂಪ್ಲೀಟ್ಲಿ ಎಕ್ಸಮ್ಟೆಡ್. ಮತ್ತು ಎರಡನೇದು ಬಂದು ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಸೊ ಅವ್ನು ಡೈರೆಕ್ಟಾಗಿ ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಕೊಟ್ಟಿದ್ರೆ, ಅಥವಾ ಅದರಲ್ಲೇ ಒಂದು 6 ಬರ್ತವೆ ಲಿಸ್ಟು, ಅವುಗಳಲ್ಲಿ ಯಾವುದನ್ನೋ ಒಂದು ಕೊಟ್ಟಿದ್ರೆ, ಅದನ್ನು ನೀವೇನು ಮಾಡಿ ಕಂಪ್ಲೀಟ್ಲಿ ಟ್ಯಾಕ್ಸಬಲ್, ಗ್ರಾಸ್ ಅಪ್ ಮಾಡೋದು, ನೆಟ್ ಮಾಡೋದು ಅವೇನು ಮಾಡೋಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಯಾವಾಗಲೂ ಅದು ಗ್ರಾಸ್ ಇರುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಅವನೇನಾದರೂ ನಿಮಗೆ ಕೊಟ್ಟಿದ್ದಾನೆ ಅಂತಂದರೆ, ಅದು ಯಾವಾಗಲೂ ಕೂಡ ನೀವು ಅದನ್ನ ಏನು ಮಾಡಬೇಕು, ಗ್ರಾಸ್ ಅಪ್ ಮಾಡಬೇಕು. ಯಾವಾಗಲೂ ಗ್ರಾಸ್ ಅಪ್ ಮಾಡಬೇಕು ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ನ. ಅವ್ನು ನಿಮಗೆ ಪರ್ಸೆಂಟೇಜಲ್ಲಿ ಕೊಟ್ಟಿರಲಿ, ಅಮೌಂಟಲ್ಲಿ ಕೊಟ್ಟಿರಲಿ, ಯಾವ ರೀತಿ ಆದರೂ ಕೊಟ್ಟಿರಲಿ, ಟ್ಯಾಕ್ಸ್ ಫ್ರೀ ಅಂತ ಹೇಳಿದ್ದಾನೆ, ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಹೇಳಿದ್ದಾನೆ ಅಂದರೆ ನೀವು ಯಾವಾಗಲೂ ಕೂಡ ಗ್ರಾಸ್ ಅಪ್ ಮಾಡಬೇಕು. ಆಯಿತಾ. ನೆಕ್ಸ್ಟು ಅದೇ ಸೇಮ್ 100/90 ಮಾಡಬೇಕು. ಓಕೆ. ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಅ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಕೊಟ್ಟಿದ್ರೆ ಇಲ್ಲಿ ನೀವು ಸ್ವಲ್ಪ ಗಮನಿಸಬೇಕು. ಇಂಟ್ರೆಸ್ಟ್ ಕೊಟ್ಟಿದ್ರೆ, ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಕೊಟ್ಟಿದ್ರೆ ನೀವು ಗ್ರಾಸ್ ಅಪ್ ಮಾಡೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಅದು ಗ್ರಾಸ್ ಆಗಿರುತ್ತೆ. ಅದೇ ಅವ್ನು ನಿಮಗೆ ನಾನು ಅಮೌಂಟ್ ಕೊಟ್ಟಿದ್ರೆ, ರುಪೀಸಲ್ಲಿ ಕೊಟ್ಟಿದ್ರೆ ಮಾತ್ರ ನೀವೇನು ಮಾಡಬೇಕು, ಗ್ರಾಸ್ ಅಪ್ ಮಾಡಬೇಕು. ಇದಿಷ್ಟು ಕ್ಲಾರಿಫಿಕೇಷನ್ನು. ಇದು ಮಿಕ್ಕಿದ ಡೌಟ್ಸ್ ಇದರಲ್ಲಿ ಇನ್ನೇನಿಲ್ಲ. ಗ್ರಾಸ್ ಅಪ್ ನೀವು ಯಾವಾಗಲೂ ಕೂಡ ಅವನು ಅಷ್ಟೇ, ಎಷ್ಟು TDS ಇರುತ್ತೋ ಅಷ್ಟು ಮಾಡಿ. 10% ಇದ್ದರೆ 100/90 ಮಾಡಿ. ಇಲ್ಲ ಸರ್ ಕ್ಯಾಶುವಲ್ ಇನ್ಕಮ್ಗೆ 30% ಅಂದರೆ 100/70 ಮಾಡಿ. ದಿಸ್ ಈಸ್ ಆಲ್ ಅಬೌಟ್ ಇಟ್. ಆ್ಯಂಡ್ ಇನ್ನು ಮಿಕ್ಕಿರ್ತಕ್ಕಂಥ ಡೀಟೇಲ್ಸ್ ಎಲ್ಲ ಕೂಡ ಥಿಯರಿಯಲ್ಲಿ ಕೊಟ್ಟಿದ್ದೀನಿ. ಥಿಯರಿ ಅದೇ ಎಕ್ಸಾಮ್ಷನ್ಸು, ಅದೇ ಲಿಮಿಟ್ಸು, ಅವುಗಳನ್ನ ಇನ್ನೊಂದ್ಸರಿ ಓದ್ಕೊಳ್ಳಿ. ಆಮೇಲೆ ನಿಮ್ಗೆ ಇಲ್ಲುಸ್ಟ್ರೇಷನ್ ಅರ್ಥ ಆಗುತ್ತೆ ಚೆನ್ನಾಗಿ. ಥಿಯರಿಯಲ್ಲಿ ನೀವು ಸ್ಟ್ರಾಂಗ್ ಇಲ್ಲ ಅಂತಂದರೆ ಡೈರೆಕ್ಟ್ಲಿ ಇಲ್ಲುಸ್ಟ್ರೇಷನ್ಗೆ ಬಂದರೆ ನಿಮಗೆ ಕನ್ಫ್ಯೂಷನ್ ಆಗೋದು ಸಹಜ. ಹಾಗಾಗಿ ಥಿಯರಿನ ಫೆಮಿಲಿಯರಿಟಿ ತೊಗೊಂಡು ಬಂದು ಈ ಇಲ್ಲುಸ್ಟ್ರೇಷನ್ಸ್ಗೆ ಬಂದರೆ ಈ ಇಲ್ಲುಸ್ಟ್ರೇಷನ್ಸ್ ನಿಮಗೆ ತುಂಬ ಸುಲಭವಾಗಿ ಅರ್ಥ ಆಗ್ತವೆ. ಆವಾಗಲೇ ಹೇಳಿದ್ನಲ್ಲ, ಆ ಒಂದು ಇಲ್ಲುಸ್ಟ್ರೇಷನ್ ಯಾಗಿದೆ ಅದೇ ರೀತಿ ನೀವು ಬರೆದ್ಬಿಟ್ರಿ ಕೂಡ ಎಕ್ಸಾಮಲ್ಲಿ, ಸ್ಟಿಲ್ ಅಕಾರ್ಡಿಂಗ್ ಟು ದ ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಯು ವಿಲ್ ಗೆಟ್ 8 ಮಾರ್ಕ್ಸ್. ಆದರೆ ಆ ಥರ ಮಾಡಬೇಡಿ, ಯಾಕಂದರೆ ವೆರಿ ಈಸಿ ಇರೋದ್ರಿಂದ ಗೆಟ್ 14 ಮಾರ್ಕ್ಸ್ ಆ್ಯಂಡ್ ಸ್ಕೋರ್ ಔಟ್ ಆಫ್ 4 ಆ್ಯಂಡ್ ಗೆಟ್ ವೆರಿ ಗುಡ್ ನಾಲೆಡ್ಜ್. ಇಟ್ ಈಸ್ ನಾಟ್ ಓನ್ಲಿ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್. ನಾನು ಬರೀ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡೋದಲ್ಲ, ರಿಯಲ್ ಲೈಫ್ ಪಾಯಿಂಟಲ್ಲಿ ಕೂಡ ಥಿಂಕ್ ಮಾಡಬೇಕು. ಟುಮಾರೋ ಟುಡೇ ಯು ಆರ್ ದ BCom ಸ್ಟೂಡೆಂಟ್, ಟುಮಾರೋ ಯು ವಿಲ್ ಬಿಕಮ್ ಸಮ್ ಪ್ರೊಫೆಷ್ನಲ್ ಇನ್ ಇನ್ಕಮ್ ಟ್ಯಾಕ್ಸ್. ಅಲ್ಲಿ ನೀವು ವರ್ಕ್ ಮಾಡಬೇಕು ಅಂತಂದರೆ, ಯಾವುದೋ ಒಂದು ಫೀಲ್ಡಲ್ಲಿ ನೀವು ವರ್ಕ್ ಮಾಡಬೇಕಾದ್ರೂ ಕೂಡ ಟ್ಯಾಕ್ಸ್ ನಾಲೆಡ್ಜ್ ಇರಬೇಕಾಗ್ತದೆ. ಹಾಗಾಗಿ ಕಂಪ್ಲೀಟ್ ದಿಸ್ ಈಸ್ ಫಾರ್ ಎ ಲೈಫ್, ನಾಟ್ ಫಾರ್ ಎಕ್ಸಾಮ್. ಸೊ ಲೈಫ್ ಇಟ್ಸ್ ಆಫ್ ದ ಬಿಗ್ ಎಕ್ಸಾಮ್. ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಿ, ಅದು ಲೈಫ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡಿ. ಯಾಕಂದರೆ ಲೈಫ್ಗಿನ್ನ ದೊಡ್ಡ ಎಕ್ಸಾಮ್ ಯಾವುದೂ ಇಲ್ಲ, ಅದಕ್ಕೆ ನೀವು ಪ್ರಿಪೇರ್ ಆಗಿ. ಓಕೆ. ಸೊ ಇದಿಷ್ಟು ನನ್ನ ಈ ಒಂದು ಸೀರೀಸ್. ನೆಕ್ಸ್ಟ್ ಸೀರೀಸಲ್ಲಿ ಇನ್ನು ಮಿಕ್ಕಿರ್ತಕ್ಕಂಥ ಇಲ್ಲುಸ್ಟ್ರೇಷನ್ಸ್ ಅಡ್ಜಸ್ಟ್ಮೆಂಟ್ಸ್ನ ಕವರ್ ಮಾಡ್ತೀನಿ. ಆಮೇಲೆ ಎಕ್ಸಾಮಿನೇಷನ್ ಇಲ್ಲುಸ್ಟ್ರೇಷನ್ಸ್ ಯಾವ ಥರ ಬರ್ತೀವಿ ಅವ್ರಿಗೆ ನಾವು ಡಿಸ್ಕಸ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ. ಜೈ ಹಿಂದ್.